ಎಲೆಕ್ಟ್ರಿಕ್ ಹೀಟರ್ ಅಂಶವು 100 ಓಮ್ ರೋಧವನ್ನು ಹೊಂದಿದೆ. 200 ವೋಲ್ಟ್ ಬ್ಯಾಟರಿಗೆ ಅದನ್ನು ಸಂಪರ್ಕಿಸಿದ್ದರೆ 10 ಸೆಕೆಂಡ್ಗಳಲ್ಲಿ ಉತ್ಪತ್ತಿಯಾಗುವ ಉಷ್ಣವನ್ನ ಕಂಡುಹಿಡಿಯಿರಿ. ಪ್ರಶ್ನೆಯಲ್ಲಿ ನಮಗೆ 10 ಸೆಕೆಂಡ್ಗಳಲ್ಲಿ ಉತ್ಪತ್ತಿಯಾಗುವಂತ ಉಷ್ಣವನ್ನ ಕಂಡುಹಿಡಬೇಕು, ಅಂದ್ರೆ ಹೆಚ್ಚನ್ನ ನಾವಿಲ್ಲಿ ಕಂಡುಹಿಡಬೇಕು. ಅದಕ್ಕೂ ಮುಂಚೆ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಳ್ಳೋಣ. ಎಲೆಕ್ಟ್ರಿಕ್ ಹೀಟರ್ನ ರೋಧ 100 ಓಮ್ಗಳು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆರ್ ಇಸ್ ಇಕ್ವಲ್ ಟು 100 ಓಮ್ಗಳು. ನಂತರ 200 ವೋಲ್ಟ್ ಬ್ಯಾಟರಿಗೆ ಅದನ್ನ ಸಂಪರ್ಕಿಸಿದ್ದರೆ, ಅಂದ್ರೆ ಈ ಎಲೆಕ್ಟ್ರಿಕ್ ಹೀಟರ್ 200 ವೋಲ್ಟ್ಗಳನ್ನ ಹೊಂದಿರುವಂತಹ ಬ್ಯಾಟರಿಗೆ ಸಂಪರ್ಕಗೊಂಡಿದೆ. ಹಾಗಾಗಿ ವಿಭವಾಂತರ ಇಲ್ಲಿ ನಮಗೆ 200 ವೋಲ್ಟ್ಗಳು ಸಿಗ್ತಾ ಇದೆ. ಹಾಗಾದ್ರೆ ಕಂಡು ಹಿಡಿಬೇಕಾಗಿರೋದು ಉತ್ಪತ್ತಿಯಾಗುವಂತಹ ಉಷ್ಣವನ್ನ. ಅದರ ಸೂತ್ರವನ್ನ ಬರ್ಕೊಳ್ತಾ ಇದ್ದೀನಿ. ಉಷ್ಣ ಪರ್ ಸೆಕೆಂಡ್ ಇಸ್ ಈಕ್ವಲ್ ಟು ವಿ ಇಂಟು ಐ, ಅಂದ್ರೆ ವಿಭವಾಂತರ ಇಂಟು ಪ್ರವಾಹ. ಹಿಂದಿನ ವಿಡಿಯೋದಲ್ಲಿ ನಾವು ಸೂತ್ರವನ್ನ ನೋಡಿದ್ವಿ. ಅಲ್ಲಿ ವಿ ಇಂಟು ಐ ಇಂಟು ಟಿ ಅಂತ ಬರ್ಕೊಂಡಿದ್ದೆ, ಅಂದ್ರೆ ವಿಭವಾಂತರ ಇಂಟು ಪ್ರವಾಹ ಇಂಟು ಕಾಲ ಅಂತ. ಇಲ್ಲಿ ಕಾಲವನ್ನ ಯಾಕೆ ತೆಗೆದಿದ್ದೀನಿ ಅಂದ್ರೆ ನೋಡಿ, ನಾವು ಉಷ್ಣವನ್ನ ಪರ್ ಸೆಕೆಂಡ್ಗೆ ಲೆಕ್ಕ ಹಾಕ್ತಿರೋದು. ಹಾಗಾಗಿ ಪರ್ ಸೆಕೆಂಡ್ ಅಂದ್ರೆ 1 ಅಂತ ಬರುತ್ತೆ. 1ಅನ್ನ ಗುಣಿಸಿದ್ರೆ ನಮಗೆ ವಿ ಇಂಟು ಐ ಎಸ್ ಸಿಗೋದ್ರಿಂದ ನಾನು ಅದನ್ನಷ್ಟೇ ಬರ್ಕೊಂಡಿದ್ದೀನಿ. ಹಾಗೂ ಈಗ ನಮಗೆ ವಿಭವಾಂತರ ಗೊತ್ತಿದೆ 200 ವೋಲ್ಟ್ಗಳು ಅಂತ. ಅದ್ರ ಜೊತೆಗೆ ಪ್ರವಾಹವನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಪ್ರವಾಹದ ಮೌಲ್ಯ ಕೊಟ್ಟಿಲ್ಲ. ಹಾಗಾಗಿ ನಾನೇನ್ ಮಾಡ್ತೀನಿ, ರೋಧವನ್ನ ಹಾಗೂ ವಿಭವಾಂತರವನ್ನ ಬಳಸ್ಕೊಂಡು ಪ್ರವಾಹವನ್ನ ಬದಲಿಸ್ತೀನಿ. ಅದು ಹೇಗೆ ಅಂದ್ರೆ ಓಮ್ನ ನಿಯಮವನ್ನ ಬಳಸ್ಕೊಂಡು. ನೋಡಿ, ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್, ಇದು ಓಮ್ನ ನಿಯಮ ಅಲ್ವಾ. ಹಾಗಾಗಿ ನಾವು ಈ ಐ ಸಿಗಬೇಕು ಅಂದ್ರೆ ಬಲಭಾಗದಲ್ಲಿರುವಂತಹ ರೋಧವನ್ನ ಎಡಭಾಗಕ್ಕೆ ಕಳಿಸಿ ವಿ ಡಿವೈಡೆಡ್ ಬೈ ಆರ್ ಅಂತ ಕೂಡ ಬರ್ಕೊಳ್ಬಹುದು. ಅಥವಾ ವಿ ಜಾಗದಲ್ಲಿ ನಾವು ಐ ಆರ್ ಅನ್ನ ಕೂಡ ಬದಲಿಸಿ ಸೂತ್ರವನ್ನ ಬದಲಾಯಿಸ್ಕೊಳ್ಬಹುದು. ನೋಡಿ, ವಿ ಜಾಗದಲ್ಲಿ ನಾನು ಐ ಆರ್ ಅನ್ನ ಹಾಕಿದ್ದೀನಿ. ಹಾಗಾಗಿ ಐ ಸ್ಕ್ವೇರ್ ಇಂಟು ಆರ್ ಬರುತ್ತೆ. ಅಥವಾ ಈ ಐ ಜಾಗದಲ್ಲಿ ವಿ ಬೈ ಆರ್ ಅನ್ನ ಹಾಕಿದರೆ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಬರುತ್ತೆ. ಇಲ್ಲಿ ನಮಗೆ ಕೊಟ್ಟಿರೋದು ವಿಭವಾಂತರ ಹಾಗೂ ರೋಧ ಆಗಿರೋದ್ರಿಂದ ನಾನು ಈ ಸೂತ್ರಕ್ಕೆ ಆಯಾ ಮೌಲ್ಯಗಳನ್ನ ಬರ್ಕೊಳ್ತಾ ಇದ್ದೀನಿ. ವಿಭವಾಂತರ 200 ಆಗಿರೋದ್ರಿಂದ ವಿ ಸ್ಕ್ವೇರ್ ಅಂತ ಇದೆ. ಹಾಗಾಗಿ 200 ಇಂಟು 200 ಡಿವೈಡೆಡ್ ಬೈ ರೋಧ 100 ಓಮ್ಗಳು. ಹಾಗಾಗಿ 100. ಇಲ್ಲಿ 2 ಸೊನ್ನೆಗಳು ಹಾಗೂ 2 ಸೊನ್ನೆಗಳು ಒಡೆದು ಹಾಕಲಾಗುತ್ತೆ. ಇನ್ನು ಉಳಿದದ್ದು 2 ಇಂಟು 200 400 ಬರುತ್ತೆ. ಹಾಗೂ 400ನ್ನ 1ರಿಂದ ಭಾಗಿಸಿದ್ರೆ 400 ಸಿಗೋದ್ರಿಂದ ನಮಗಿಲ್ಲಿ ಉಷ್ಣ ಪರ್ ಸೆಕೆಂಡ್ ಸಿಕ್ಕಿರೋದು 400 ಜೌಲ್ಸ್ ಪರ್ ಸೆಕೆಂಡ್. ಈಗ ನಮಗಿಲ್ಲಿ ಪ್ರಶ್ನೆಯಲ್ಲಿ ಕೇಳಿರೋದು 10 ಸೆಕೆಂಡ್ಗಳಲ್ಲಿ ಉತ್ಪತ್ತಿಯಾಗುವಂತಹ ಉಷ್ಣವನ್ನ. ಹಾಗಾಗಿ ಇಲ್ಲಿ ನಮಗೆ ಸಿಕ್ಕಿರೋ ಮೌಲ್ಯ ಕೇವಲ 1 ಸೆಕೆಂಡಿಗೆ. 10 ಸೆಕೆಂಡ್ಗಳಿಗೆ ಬೇಕಾದಲ್ಲಿ ನಾವೇನ್ ಮಾಡ್ಬೇಕು, ಬಂದಿರುವಂತ ಮೌಲ್ಯವನ್ನ 10ರಿಂದ ಗುಣಿಸ್ಕೊಳ್ಬೇಕು. ಹಾಗಾಗಿ ಉಷ್ಣ ಪರ್ 10 ಸೆಕೆಂಡ್ಗಳಿಗೆ 400 ಜೌಲ್ಸ್ ಪರ್ ಸೆಕೆಂಡ್ ಮೌಲ್ಯವನ್ನ 10 ಸೆಕೆಂಡ್ಗಳಿಂದ ಗುಣಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೆ ಛೇದದಲ್ಲಿರುವಂತಹ ಸೆಕೆಂಡ್ ಹಾಗೂ ಅಂಶದಲ್ಲಿರುವಂತಹ ಸೆಕೆಂಡ್ ಒಡೆದಾಕಲಾಗುತ್ತೆ. ಉಳಿದಿದ್ದು 400 ಇಂಟು 10 ಅಂದ್ರೆ 4000. ಉಳಿದಿದ್ದು ಜೌಲ್ಸ್, ಹಾಗಾಗಿ ಜೌಲ್ಸ್ ಅನ್ನ ಬರ್ಕೊಂಡಿದ್ದೀನಿ. ಒಟ್ಟಾರೆ ಸಿಕ್ಕಿದಂತ ಉತ್ತರ 400 ಜೌಲ್ಸ್ಗಳು. ಅಂದ್ರೆ 10 ಸೆಕೆಂಡ್ಗಳಲ್ಲಿ ಎಲೆಕ್ಟ್ರಿಕ್ ಹೀಟರ್ 400 ಜೌಲ್ಸ್ ಅಷ್ಟು ಉಷ್ಣವನ್ನ ಉತ್ಪತ್ತಿ ಮಾಡ್ತಾ ಇದೆ. ಈಗ ಇದೇ ರೀತಿಯ ಇನ್ನೊಂದು ಪ್ರಶ್ನೆಯನ್ನ ನೋಡೋಣ. ಒಂದು ಬಲ್ಬ್ ಪ್ರತಿ ನಿಮಿಷಕ್ಕೆ 240 ಜೌಲ್ ಶಕ್ತಿಯನ್ನ ಉತ್ಪಾದಿಸುತ್ತದೆ. ಅದರಾದ್ಯಂತ ವೋಲ್ಟೇಜ್ 2 ವೋಲ್ಟ್ ಆಗಿರುವಾಗ ಬಲ್ಬ್ನ ರೋಧ ಮತ್ತು ಅದರ ಮೂಲಕ ಹರಿಯುವ ಪ್ರವಾಹವನ್ನ ಕಂಡುಹಿಡಿಯಿರಿ. ಇಲ್ಲಿ ನಮಗೇನ್ ಹೇಳ್ತಾ ಇದ್ದಾರೆ, ರೋಧವನ್ನ ಕಂಡುಹಿಡಿಯಿರಿ, ಹಾಗೆ ಅದರ ಮೂಲಕ ಹರಿಯುವ ಪ್ರವಾಹವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ಮುಂಚೆ ನಾವು ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಡ್ಬಿಡೋಣ. ಬಲ್ಬ್ ಪ್ರತಿ ನಿಮಿಷಕ್ಕೆ 240 ಜೌಲ್ಸ್ ಅಷ್ಟು ಶಕ್ತಿಯನ್ನು ಉತ್ಪಾದಿಸ್ತಿದೆ ಅಂದ್ರೆ ಅದು ಉಷ್ಣ ಪರ್ ಮಿನಿಟ್ ನ ಮೌಲ್ಯವನ್ನ ನೀಡ್ತಾ ಇದೆ ಅಂತ ಅರ್ಥ. ಹಾಗಾಗಿ ಉಷ್ಣ ಪರ್ ಮಿನಿಟ್ ಈಸ್ ಈಕ್ವಲ್ ಟು 240 ಜೌಲ್ಸ್ ಪರ್ ಮಿನಿಟ್ ಅಂತ ಬರ್ಕೊಂಡಿದ್ದೀನಿ. ಯಾಕಂದ್ರೆ ಇಲ್ಲಿ ಹೇಳಿದಾರೆ ಅಲ್ವಾ, ಪ್ರತಿ ನಿಮಿಷಕ್ಕೆ ಅಂತ. ಹಾಗಾಗಿ ಅದರ ಜೊತೆಗೆ ವೋಲ್ಟೇಜ್ 2 ವೋಲ್ಟ್ ಆಗಿರುವಾಗ ಅಂತ ಹೇಳಿದ್ದಾರೆ. ಹಾಗಾಗಿ ವಿಭವಾಂತರದ ಮೌಲ್ಯ 2 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಈಗ ನಾನೇನ್ ಮಾಡ್ತೀನಿ, ಉಷ್ಣವನ್ನ ಕೊಟ್ಟಿರೋ ಕಾರಣ ಅದರ ಸೂತ್ರವನ್ನ ಬರ್ಕೊಳ್ತಾ ಇದ್ದೀನಿ. ಉಷ್ಣ ಪರ್ ಸೆಕೆಂಡ್ ಇಸ್ ಈಕ್ವಲ್ ಟು ವಿ ಇಂಟು ಐ, ಅಂದ್ರೆ ವಿಭವಾಂತರ ಇಂಟು ಪ್ರವಾಹ. ಇದನ್ನ ನಾವು ಓಮ್ನ ನಿಯಮದ ಸೂತ್ರವನ್ನ ಬಳಸ್ಕೊಂಡು ಹೀಗೂ ಬರ್ಕೊಳ್ಬಹುದು. ನೋಡಿ, ವಿ ಇಸ್ ಈಕ್ವಲ್ ಟು ಐ ಆರ್ ಅನ್ನುವಂಥದ್ದು ಓಮ್ನ ನಿಯಮ. ಹಾಗಾಗಿ ವಿ ಜಾಗದಲ್ಲಿ ನಾನು ಐ ಆರ್ ಅನ್ನ ಬರ್ಕೊಂಡ್ರೆ ಬರುವಂತ ಸೂತ್ರ ಐ ಸ್ಕ್ವೇರ್ ಇಂಟು ಆರ್. ಹಾಗೆ ಈ ಐನ ಜಾಗದಲ್ಲಿ ನಾನೇನಾದ್ರೂ ವಿ ಬೈ ಆರ್ ಅನ್ನ ಬರ್ಕೊಂಡಾಗ ಸೂತ್ರ ವಿ ಸ್ಕ್ವೇರ್ ಬೈ ಆರ್ ಅಂತ ಬರುತ್ತೆ. ಹಾಗೆ ನೀವಿಲ್ಲಿ ಗಮನಿಸಬಹುದು, ನಮಗ್ ಕೊಟ್ಟಿರುವಂತದ್ದು ಉಷ್ಣ ಪರ್ ಮಿನಿಟ್, ನಮ್ಮಲ್ಲಿರುವಂತ ಸೂತ್ರ ಉಷ್ಣ ಪರ್ ಸೆಕೆಂಡ್ ಅನ್ನ ಹೇಳ್ತಾ ಇದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ಕೊಟ್ಟಿರುವಂತ
ಉಷ್ಣವನ್ನ ನಿಮಿಷಗಳಿಂದ ಸೆಕೆಂಡ್ಗಳಿಗೆ ಪರಿವರ್ತಿಸಬೇಕು. ಅದಕ್ಕಾಗಿ ನಾನೇನ್ ಮಾಡ್ತೀನಿ, 240 ಜೌಲ್ಸ್ ಅನ್ನ ಸೆಕೆಂಡ್ಗೆ ಪರಿವರ್ತಿಸೋಕೋಸ್ಕರ 1 ಮಿನಿಟ್ಗೆ 60 ಸೆಕೆಂಡ್ಗಳಾಗಿರೋದ್ರಿಂದ ಅದನ್ನ 240 60 ಸೆಕೆಂಡ್ಗಳಿಂದ ಭಾಗಿಸ್ಕೊಳ್ತಾ ಇದ್ದೀನಿ. ಆಗ 10 ಛೇದದಲ್ಲಿ ಹಾಗೂ 10 ಅಂಶದಲ್ಲಿ ಒಡೆದು ಹಾಕಲಾಗುತ್ತೆ. ಇನ್ನು 24 ನಾವು 6ರಿಂದ ಭಾಗಿಸಿದಾಗ ನಮಗೆ ಸಿಗುವಂತಹ ಮೌಲ್ಯ 4 ನೋಡಿ ಜೌಲ್ಸ್ ಪರ್ ಸೆಕೆಂಡ್. ಈಗ ನನಗೆ ಉಷ್ಣ ಪರ್ ಸೆಕೆಂಡಿಗೆ ಎಷ್ಟು ಮೌಲ್ಯ ಅಂತ ಗೊತ್ತಾಯ್ತು. ಹಾಗಾಗಿ ನಾನೇನ್ ಮಾಡ್ತೀನಿ, ಮೊದಲಿಗೆ ರೋಧವನ್ನ ಕಂಡುಹಿಡಿಯೋಕೋಸ್ಕರ ಈ ರೋಧದ ಮೌಲ್ಯವನ್ನ ಪರಿಗಣಿಸಿ ಬರ್ಕೊಳ್ತಾ ಇದ್ದೀನಿ. ಉಷ್ಣ ಅಂದ್ರೆ ಮೊದಲು 4 ಜೌಲ್ಸ್ ಪರ್ ಸೆಕೆಂಡ್ ಹಾಗೂ 4 ಬರ್ಕೊಂಡಿದ್ದೆ. ಇಲ್ಲಿ ವಿಭವಾಂತರ ಸ್ಕ್ವೇರ್ ಅಂತ ಹೇಳಿರೋದ್ರಿಂದ 2 × 2 ಹಾಗೂ ಡಿವೈಡೆಡ್ ಬೈ ಆರ್. ಆರನ್ನ ಹಾಗೆ ಬರ್ಕೊಂಡಿದ್ದೀನಿ, ಯಾಕಂದ್ರೆ ನಮಗೆ ಆರ್ನ ಮೌಲ್ಯ ಇನ್ನೂ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿಬೇಕು. ಮುಂದೆ ನಾನೇನ್ ಮಾಡ್ತಾ ಇದ್ದೀನಿ, ಆರನ್ನ ಎಡಬದಿಯಲ್ಲಿ ಬರ್ಕೊಂಡು ಈ 4 ಬಲಬದಿಗೆ ತರ್ತಾ ಇದ್ದೀನಿ. ಆಗ ಏನಾಗುತ್ತೆ, 2 × 2 4 ಡಿವೈಡೆಡ್ ಬೈ ಎಡಭಾಗದಲ್ಲಿರುವಂತಹ 4 ಛೇದಕ್ಕೆ ಬಂದಿದೆ ಹಾಗೂ 4 ಡಿವೈಡೆಡ್ ಬೈ 4 ನಮಗೆ 1 ಸಿಗ್ತಾ ಇದೆ. ಆರ್ಗೆ ಘಟಕ ಓಂ, ಆದ್ರಿಂದ ಆರ್ನ ಮೌಲ್ಯ ಅಂದ್ರೆ ರೋಧದ ಮೌಲ್ಯ 1 ಓಂ. ಅದೇ ರೀತಿ ಪ್ರವಾಹವನ್ನ ಕೂಡ ಕಂಡುಹಿಡಿಯೋಣ. ಓಮ್ನ ನಿಯಮವನ್ನ ನಾನು ಪರಿಗಣಿಸ್ತಾ ಇದ್ದೀನಿ. I = V/R. ಈಗ ನಮಗೆ V ಗೊತ್ತಿದೆ, R ಗೊತ್ತಿದೆ, ಆಯಾ ಮೌಲ್ಯಗಳನ್ನ ಬರ್ಕೊಳ್ತಾ ಇದ್ದೀನಿ. V ನಮಗೆ 2 ವೋಲ್ಟ್ಗಳು ಹಾಗೂ ರೋಧ ನಮಗೆ 1 ಸಿಕ್ಕಿರೋದ್ರಿಂದ ಪ್ರವಾಹ ನಮಗೆ 2 ಡಿವೈಡೆಡ್ ಬೈ 1 ಆಗಿರೋದ್ರಿಂದ 2 ಆಂಪಿಯರ್ಗಳು. ಈಗ ನಮಗೆ ಪ್ರಶ್ನೆಯಲ್ಲಿ ಕೇಳಿರುವಂತಹ ರೋಧ ಹಾಗೂ ಪ್ರವಾಹ ಎರಡೂ ಸಿಕ್ಕಿದೆ. ರೋಧದ ಮೌಲ್ಯ 1 ಓಂ ಹಾಗೂ ಪ್ರವಾಹದ ಮೌಲ್ಯ 2 ಆಂಪಿಯರ್. ಈ ರೀತಿಯಾಗಿ ನೀವು ಉಷ್ಣದ ಸೂತ್ರಗಳನ್ನ ಬಳಸಿಕೊಂಡು ಯಾವುದೇ ಮೌಲ್ಯ ತಿಳಿದೇ ಹೋದದ್ದಲ್ಲಿ ಈ ರೀತಿಯಾಗಿ ಪರಿಹರಿಸಬಹುದು.